ಮಧ್ಯಾಹ್ನದ ಲಂಚ್ಗಾಗಿ ಉಪವಾಸಕ್ಕೆ ಇದು ಸಾಬುದಾನ ಕಿಚಡಿ ಮಾಡ್ತಾಯಿದ್ದೀವಿ. ನೋಡಿ, ಈಗ ನಿನ್ನೆ ರಾತ್ರಿನೇ ನೆನೆಯಕ್ಕೆ ಇಟ್ಟಿದ್ದೆ. ಅದರ ಮುಳುಗುವಷ್ಟು ನೀರು ಹಾಕಿಡಬೇಕು, ಆಮೇಲೆ ಬಸ್ಸಿಟ್ಬಿಡ್ಬೇಕು. ಸೊ 1-2 ತಾಸು ಬಿಟ್ಟು ಈಗ ನೋಡಿ, ಈಗ ಉದುರಾಗಿ ಈಗ ಆಗಿವೆ ಇವು. ನೋಡಿ, ಇದ್ರ ಮೇಲೆ ಉಪ್ಪು, ಶೇಂಗಾ ಪುಡಿ ಮತ್ತು ಕೊತ್ತಂಬರಿ, ಸ್ವಲ್ಪ ನಿಂಬೆಹಣ್ಣು ರಸ ಹಿಂಡಿಟ್ಕೊಂಡಿದ್ದೀವಿ. ಸಣ್ಣದಾಗಿ ಬಟಾಟೆ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಸಣ್ಣದು. ಆಮೇಲೆ ಹಸಿಮೆಣಸಿನ್ಕಾಯಿ, ಕರಿಬೇವು ಇಟ್ಕೊಂಡಿದ್ದೀವಿ. ನೋಡಿ, ಈಗ 1-2 ಸ್ಪೂನ್ ಎಣ್ಣೆ, ಸಾಸಿವೆ, ಶೇಂಗಾ ಕಾಳು, ಜೀರಿಗೆ, ಇಂಗು ಇಷ್ಟು ಹಾಕಿದ್ದೀವಿ. ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಆಮೇಲೆ ಜೀರಿಗೆ ಅದು ಚಟ ಆಗಬೇಕು. ಇಲ್ಲಿವರೆಗೆ ಇದನ್ನು ಹುರ್ಕೋಬೇಕು. ಕರಿಬೇವು ಹಾಕಿದೆ, ಹಸಿಮೆಣಸು ಹಾಕ್ಕೊಂಡು ಚೆನ್ನಾಗಿಟ್ಟಿದ್ದು ಬಟಾಟೆ ಹಾಕಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಹಾಕಿ ಹುರ್ಕೋಬೇಕು ಚೆನ್ನಾಗಿ. ಈಗ ನೋಡಿ, ಸಾಬುದಾನ ಆಮೇಲೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ನಿಮಗೆ ಮಾಡಿದರೆ ಉದುರಾದ ಸಾಬುದಾನಿ ಕಿಚಡಿ ರೆಡಿ ಆಗ್ತದೆ. ನೋಡಿ, ಈಗ ಕಿಚಡಿ ರೆಡಿಯಾಗಿದೆ. ಉದುರಾದ ಕಿಚಡಿ, ಒಂದು ಪುಟಾಣಿ ತಂಬಿಟ್ಟು, ಇಷ್ಟು ಮಧ್ಯಾಹ್ನ ಲಂಚ್ ಇದು. ಸಾಯಂಕಾಲ ಏನು ಮಾಡ್ತೀನಿ ಅನ್ನೋದು ಸಾಯಂಕಾಲ ಮಾತ್ರ ತೋರಿಸ್ತೀನಿ, ರಾತ್ರಿ ಡಿನ್ನರ್ಗೆ. ನೋಡಿ, ಈಗ ಎಲ್ಲ ರೆಡಿ ಆಗಿದೆ. ನೀವು ಈ ರೀತಿ ಮಾಡ್ಕೊಂಡು ನೋಡಿ. ಲೈಕ್ ಆಗಿದ್ದರೆ ನನಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್.